ನಾಗಮೋಹನ್ ದಾಸ್ ಸಮಿತಿ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳು ಎಲ್ಲ ಡಾಟಾಗಳನ್ನು ಕಲೆಕ್ಟ್ ಮಾಡಿ ಒಂದು ಕೋಟಿಗಿಂತ ಹೆಚ್ಚು ಮನೆಗಳಿಂದ ಸರ್ವೆಯನ್ನು ಮಾಡಿ 5 ಗುಂಪುಗಳನ್ನು ಮಾಡಿದ್ದು ಇದು ಸೈಂಟಿಫಿಕ್ ವೇ. 5 ಗುಂಪುಗಳನ್ನು ಮಾಡಿತ್ತು. ಯಾಕೆ 5 ಗುಂಪುಗಳನ್ನು ಮಾಡಿತ್ತು? ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ಆಧಾರದ ಮೇಲೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಹೇಳಿದೆ? ಸಾಮಾಜಿಕ ಹಿಂದುಳಿದಿರುವಿಕೆ, ಶೈಕ್ಷಣಿಕ ಹಿಂದುಳಿದಿರುವಿಕೆಗೆ ನ್ಯಾಯ ಕೊಡಬೇಕು ಅಂತ ಹೇಳಿದರೆ ಆಂತರಿಕ ಮೀಸಲಾತಿ, ಒಳ ಮೀಸಲಾತಿಯಿಂದನೇ ಸಾಧ್ಯ ಅಂಥೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಕೊಟ್ಟಿದೆ, ತೀರ್ಪು ಕೊಟ್ಟಿದೆ. ಇದನ್ನು ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ಅಫಿಡವಿಟ್ ಸಲ್ಲಿಸ್ತು ಸುಪ್ರೀಂ ಕೋರ್ಟ್ನಲ್ಲಿ. ನರೇಂದ್ರ ಮೋದಿಜಿಯವರು ಒಬ್ಬ ವಕೀಲರನ್ನೇ ನಿಗದಿ ಮಾಡಿದರು ಕೇಂದ್ರ ಸರ್ಕಾರದ ಪರವಾಗಿ, ಈ ರೀತಿ ಜಡ್ಜ್ಮೆಂಟ್ ಬರಬೇಕು ಅಂಥೇಳಿ. ಪರಿಣಾಮವಾಗಿ ಇವತ್ತು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಸಿಕ್ಕಿದೆ ಒಳ ಮೀಸಲಾತಿಯನ್ನು ಹಂಚುವಂಥ ಕೆಲಸವನ್ನು ಮಾಡೋದಕ್ಕೆ. ಇವರೇನು ಹಂಚಿದ್ರು? ಸಾಮಾಜಿಕ ಅನ್ಯಾಯವನ್ನು ಹಂಚಿದರು. ಅವೈಜ್ಞಾನಿಕವಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಿದರು. ಈಗ ಉದಾಹರಣೆಗೆ 5 ಗುಂಪುಗಳನ್ನಾಗಿ ಮಾಡಿತ್ತು ನಾಗಮೋಹನ್ ದಾಸ್ ಕಮಿಟಿ. ಆಮೇಲೆ ಮಾಧುಸ್ವಾಮಿಯವರ ಕಮಿಟಿ 4 ಗುಂಪುಗಳನ್ನಾಗಿ ಮಾಡಿತ್ತು. ನೀವ್ಯಾಕೆ 3 ಮಾಡಿದ್ರಿ? 3 ಯಾಕೆ ಮಾಡಿದ್ರಿ? ಹಾಗಾಗಿ ಇದರಲ್ಲಿ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ಇದು ಕಾಂಗ್ರೆಸ್ಗೆ ಮತ ಬ್ಯಾಂಕನ್ನು ಆಧರಿಸಿಟ್ಕೊಂಡು ನಾವು ಕಣ್ಣೊರೆಸುವ ತಂತ್ರ ಮಾಡಬೇಕು, ಇದರೊಳಗೆ ರಾಜಕೀಯ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಡಗೈ ಸಮಾಜದವ್ರು ಇರ್ಬೋದು, ಬಲಗೈ ಸಮಾಜದವ್ರು ಇರ್ಬೋದು, ಬಂಜಾರ ಆಮೇಲೆ ಬೋವಿ ಸಮಾಜದವ್ರು ಇರ್ಬೋದು, ಇನ್ನುಳಿದಿರ್ತಕ್ಕಂಥ ಎಲ್ಲ ಸಮಾಜದವರು ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದರೊಳಗಡೆ ಸಾಮಾಜಿಕ ನ್ಯಾಯ ಎಲ್ಲಿದೆ, ವೈಜ್ಞಾನಿಕತೆ ಎಲ್ಲಿದೆ, ಇದರೊಳಗೆ ಡಾಟಾವನ್ನು ಆಧರಿಸಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲಿದೆ, ಸಿದ್ದರಾಮಯ್ಯ ಅವ್ರನ್ನ ನೀವೆಲ್ಲ ಹುಡುಕಾಡಬೇಕಾಗಿದೆ. ಆದ್ದರಿಂದ ಇವತ್ತು ನಾವು ತಕ್ಷಣಕ್ಕೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದ ಉದ್ದೇಶ ಏನಪ್ಪ ಅಂತೇಳಿದರೆ, ನಾವು ಇವೆಲ್ಲ ಪ್ರಶ್ನೆಗಳನ್ನು ಸದನದಲ್ಲಿ ಚರ್ಚೆ ಮಾಡೋದಕ್ಕೆ ಕೆಳಮನೆಯಲ್ಲಿ ಮತ್ತು ಮೇಲ್ಮನೆಯಲ್ಲಿ ನಾವು ರೆಡಿಯಾಗಿದ್ದರೂ ಕೂಡ, ಸಾಕಷ್ಟು ಒತ್ತಾಯ ಮಾಡಿದರೂ ಕೂಡ ಅಲ್ಲಿ ಅವಕಾಶ ಕೊಡಲಿಲ್ಲ. ಆದ್ದರಿಂದ ನಾವು ಪತ್ರಿಕೆಗಳು ಮತ್ತು ಟಿ ವಿಗಳಲ್ಲಿ ನಾವು ಇದು ಮಾಡ್ತಾಯಿದ್ದೀವಿ. ಹಾಗಾಗಿ ಪತ್ರಿಕೆಗಳಲ್ಲಿ ಮತ್ತು ಟಿ ವಿಗಳಲ್ಲಿ ಇನ್ನಷ್ಟು ಈ ವಿಷಯದ ಬಗ್ಗೆ ಚರ್ಚೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ನಾಗಮೋಹನ್ ದಾಸ್ ಸಮಿತಿ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳು ಎಲ್ಲ ಡಾಟಾಗಳನ್ನು ಕಲೆಕ್ಟ್ ಮಾಡಿ ಒಂದು ಕೋಟಿಗಿಂತ ಹೆಚ್ಚು ಮನೆಗಳಿಂದ ಸರ್ವೆಯನ್ನು ಮಾಡಿ 5 ಗುಂಪುಗಳನ್ನು ಮಾಡಿದ್ದು ಇದು ಸೈಂಟಿಫಿಕ್ ವೇ. 5 ಗುಂಪುಗಳನ್ನು ಮಾಡಿತ್ತು. ಯಾಕೆ 5 ಗುಂಪುಗಳನ್ನು ಮಾಡಿತ್ತು? ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ಆಧಾರದ ಮೇಲೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಹೇಳಿದೆ? ಸಾಮಾಜಿಕ ಹಿಂದುಳಿದಿರುವಿಕೆ, ಶೈಕ್ಷಣಿಕ ಹಿಂದುಳಿದಿರುವಿಕೆಗೆ ನ್ಯಾಯ ಕೊಡಬೇಕು ಅಂತೇಳಿದರೆ ಆಂತರಿಕ ಮೀಸಲಾತಿ, ಒಳ ಮೀಸಲಾತಿಯಿಂದನೇ ಸಾಧ್ಯ ಅಂಥೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಕೊಟ್ಟಿದೆ, ತೀರ್ಪು ಕೊಟ್ಟಿದೆ. ಇದನ್ನು ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ಅಫಿಡವಿಟ್ ಸಲ್ಲಿಸ್ತು ಸುಪ್ರೀಂ ಕೋರ್ಟ್ನಲ್ಲಿ. ನರೇಂದ್ರ ಮೋದಿಜಿಯವರು ಒಬ್ಬ ವಕೀಲರನ್ನೇ ನಿಗದಿ ಮಾಡಿದರು ಕೇಂದ್ರ ಸರ್ಕಾರದ ಪರವಾಗಿ, ಈ ರೀತಿ ಜಡ್ಜ್ಮೆಂಟ್ ಬರಬೇಕು ಅಂಥೇಳಿ. ಪರಿಣಾಮವಾಗಿ ಇವತ್ತು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಸಿಕ್ಕಿದೆ ಒಳ ಮೀಸಲಾತಿಯನ್ನು ಹಂಚುವಂಥ ಕೆಲಸವನ್ನು ಮಾಡೋದಕ್ಕೆ. ಇವರೇನು ಹಂಚಿದ್ರು? ಸಾಮಾಜಿಕ ಅನ್ಯಾಯವನ್ನು ಹಂಚಿದರು. ಅವೈಜ್ಞಾನಿಕವಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಿದರು. ಈಗ ಉದಾಹರಣೆಗೆ 5 ಗುಂಪುಗಳನ್ನಾಗಿ ಮಾಡಿತ್ತು ನಾಗಮೋಹನ್ ದಾಸ್ ಕಮಿಟಿ. ಆಮೇಲೆ ಮಾಧುಸ್ವಾಮಿಯವರ ಕಮಿಟಿ 4 ಗುಂಪುಗಳನ್ನಾಗಿ ಮಾಡಿತ್ತು. ನೀವ್ಯಾಕೆ 3 ಮಾಡಿದ್ರಿ? 3 ಯಾಕೆ ಮಾಡಿದ್ರಿ? ಹಾಗಾಗಿ ಇದರಲ್ಲಿ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ಇದು ಕಾಂಗ್ರೆಸ್ಗೆ ಮತ ಬ್ಯಾಂಕನ್ನು ಆಧರಿಸಿಟ್ಕೊಂಡು ನಾವು ಕಣ್ಣೊರೆಸುವ ತಂತ್ರ ಮಾಡಬೇಕು, ಇದರೊಳಗೆ ರಾಜಕೀಯ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಡಗೈ ಸಮಾಜದವ್ರು ಇರ್ಬೋದು, ಬಲಗೈ ಸಮಾಜದವ್ರು ಇರ್ಬೋದು, ಬಂಜಾರ ಆಮೇಲೆ ಬೋವಿ ಸಮಾಜದವ್ರು ಇರ್ಬೋದು,
ಇನ್ನುಳಿದಿರ್ತಕ್ಕಂಥ ಎಲ್ಲ ಸಮಾಜದವರು ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದರೊಳಗಡೆ ಸಾಮಾಜಿಕ ನ್ಯಾಯ ಎಲ್ಲಿದೆ, ವೈಜ್ಞಾನಿಕತೆ ಎಲ್ಲಿದೆ, ಇದರೊಳಗೆ ಡಾಟಾವನ್ನು ಆಧರಿಸಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲಿದೆ, ಸಿದ್ದರಾಮಯ್ಯ ಅವ್ರನ್ನ ನೀವೆಲ್ಲ ಹುಡುಕಾಡಬೇಕಾಗಿದೆ. ಆದ್ದರಿಂದ ಇವತ್ತು ನಾವು ತಕ್ಷಣಕ್ಕೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ಇವೆಲ್ಲ ಪ್ರಶ್ನೆಗಳನ್ನು ಸದನದಲ್ಲಿ ಚರ್ಚೆ ಮಾಡಿದೆ. ಕೆಳಮನೆಯಲ್ಲಿ ಮತ್ತು ಮೇಲ್ಮನೆಯಲ್ಲಿ ನಾವು ರೆಡಿಯಾಗಿದ್ದರೂ ಕೂಡ, ಸಾಕಷ್ಟು ಒತ್ತಾಯ ಮಾಡಿದರೂ ಕೂಡ ಅಲ್ಲಿ ಅವಕಾಶ ಕೊಡಲಿಲ್ಲ. ಆದ್ದರಿಂದ ನಾವು ಪತ್ರಿಕೆಗಳು ಮತ್ತು ಟಿ ವಿಗಳಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಹಾಗಾಗಿ ಪತ್ರಿಕೆಗಳಲ್ಲಿ ಮತ್ತು ಟಿ ವಿಗಳಲ್ಲಿ ಇನ್ನಷ್ಟು ಈ ವಿಷಯದ ಬಗ್ಗೆ ಚರ್ಚೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ. ನಾಗಮೋಹನ್ ದಾಸ್ ಸಮಿತಿ ಇಷ್ಟೆಲ್ಲ ಡಿಪಾರ್ಟ್ಮೆಂಟ್ಗಳು ಎಲ್ಲ ಡಾಟಾಗಳನ್ನು ಕಲೆಕ್ಟ್ ಮಾಡಿ 1 ಕೋಟಿಗಿಂತ ಹೆಚ್ಚು ಮನೆಗಳಿಂದ ಸರ್ವೆಯನ್ನು ಮಾಡಿ 5 ಗುಂಪುಗಳನ್ನು ಮಾಡಿದ್ದು ಇದು ಸೈಂಟಿಫಿಕ್ ವೇ. 5 ಗುಂಪುಗಳನ್ನು ಮಾಡಿತ್ತು. ಯಾಕೆ 5 ಗುಂಪುಗಳನ್ನು ಮಾಡಿತ್ತು? ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್ನ ಆಧಾರದ ಮೇಲೆ. ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಏನು ಹೇಳಿದೆ? ಸಾಮಾಜಿಕ ಹಿಂದುಳಿದಿರುವಿಕೆ, ಶೈಕ್ಷಣಿಕ ಹಿಂದುಳಿದಿರುವಿಕೆಗೆ ನ್ಯಾಯ ಕೊಡಬೇಕು ಅಂತೇಳಿದರೆ ಆಂತರಿಕ ಮೀಸಲಾತಿ, ಒಳ ಮೀಸಲಾತಿಯಿಂದನೇ ಸಾಧ್ಯ ಅಂಥೇಳಿ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟು ಕೊಟ್ಟಿದೆ, ತೀರ್ಪು ಕೊಟ್ಟಿದೆ. ಇದನ್ನು ಕೇಂದ್ರ ಸರ್ಕಾರ ಅರ್ಥ ಮಾಡಿಕೊಂಡು ಅಫಿಡವಿಟ್ ಸಲ್ಲಿಸ್ತು ಸುಪ್ರೀಂ ಕೋರ್ಟ್ನಲ್ಲಿ. ನರೇಂದ್ರ ಮೋದಿಜಿಯವರು ಒಬ್ಬ ವಕೀಲರನ್ನೇ ನಿಗದಿ ಮಾಡಿದರು ಕೇಂದ್ರ ಸರ್ಕಾರದ ಪರವಾಗಿ, ಈ ರೀತಿ ಜಡ್ಜ್ಮೆಂಟ್ ಬರಬೇಕು ಅಂಥೇಳಿ. ಪರಿಣಾಮವಾಗಿ ಇವತ್ತು ರಾಜ್ಯ ಸರ್ಕಾರಗಳಿಗೆ ಅಧಿಕಾರ ಸಿಕ್ಕಿದೆ ಒಳ ಮೀಸಲಾತಿಯನ್ನು ಹಂಚುವಂಥ ಕೆಲಸವನ್ನು ಮಾಡೋದಕ್ಕೆ. ಇವರೇನು ಹಂಚಿದ್ರು? ಸಾಮಾಜಿಕ ಅನ್ಯಾಯವನ್ನು ಹಂಚಿದರು. ಅವೈಜ್ಞಾನಿಕವಾಗಿರ್ತಕ್ಕಂಥ ನಿರ್ಧಾರವನ್ನು ಮಾಡಿದರು. ಈಗ ಉದಾಹರಣೆಗೆ 5 ಗುಂಪುಗಳನ್ನಾಗಿ ಮಾಡಿತ್ತು ನಾಗಮೋಹನ್ ದಾಸ್ ಕಮಿಟಿ. ಆಮೇಲೆ ಮಾಧುಸ್ವಾಮಿಯವರ ಕಮಿಟಿ 4 ಗುಂಪುಗಳನ್ನಾಗಿ ಮಾಡಿತ್ತು. ನೀವ್ಯಾಕೆ 3 ಮಾಡಿದ್ರಿ? 3 ಯಾಕೆ ಮಾಡಿದ್ರಿ? ಹಾಗಾಗಿ ಇದರಲ್ಲಿ ಸಾಮಾಜಿಕ ನ್ಯಾಯ ಸಿಗೋದಿಲ್ಲ. ಇದು ಕಾಂಗ್ರೆಸ್ಗೆ ಮತಬ್ಯಾಂಕನ್ನು ಆಧರಿಸಿಟ್ಕೊಂಡು ನಾವು ಕಣ್ಣೊರೆಸುವ ತಂತ್ರ ಮಾಡಬೇಕು, ಇದರೊಳಗೆ ರಾಜಕೀಯ ಮಾಡಬೇಕು ಅಂತ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಎಡಗೈ ಸಮಾಜದವ್ರು ಇರ್ಬೋದು, ಬಲಗೈ ಸಮಾಜದವ್ರು ಇರ್ಬೋದು, ಬಂಜಾರ ಆಮೇಲೆ ಬೋವಿ ಸಮಾಜದವ್ರು ಇರ್ಬೋದು, ಇನ್ನುಳಿದಿರ್ತಕ್ಕಂಥ ಎಲ್ಲ ಸಮಾಜದವರು ಕೂಡ ಇದನ್ನು ಅರ್ಥ ಮಾಡಿಕೊಳ್ಬೇಕು. ಇದರೊಳಗಡೆ ಸಾಮಾಜಿಕ ನ್ಯಾಯ ಎಲ್ಲಿದೆ, ವೈಜ್ಞಾನಿಕತೆ ಎಲ್ಲಿದೆ, ಇದರೊಳಗೆ ಡಾಟಾವನ್ನು ಆಧರಿಸಿ ಕೊಟ್ಟಿರ್ತಕ್ಕಂಥದ್ದು ಎಲ್ಲಿದೆ, ಸಿದ್ದರಾಮಯ್ಯ ಅವ್ರನ್ನ ನೀವೆಲ್ಲ ಹುಡುಕಾಡಬೇಕಾಗಿದೆ. ಆದ್ದರಿಂದ ಇವತ್ತು ನಾವು ತಕ್ಷಣಕ್ಕೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಾವು ಇವೆಲ್ಲ ಪ್ರಶ್ನೆಗಳನ್ನು ಸದನದಲ್ಲಿ ಚರ್ಚೆ ಮಾಡಿದೆ. ಕೆಳಮನೆಯಲ್ಲಿ ಮತ್ತು ಮೇಲ್ಮನೆಯಲ್ಲಿ ನಾವು ರೆಡಿಯಾಗಿದ್ದರೂ ಕೂಡ, ಸಾಕಷ್ಟು ಒತ್ತಾಯ ಮಾಡಿದರೂ ಕೂಡ ಅಲ್ಲಿ ಅವಕಾಶ ಕೊಡಲಿಲ್ಲ. ಆದ್ದರಿಂದ ನಾವು ಪತ್ರಿಕೆಗಳು ಮತ್ತು ಟಿ ವಿಗಳಲ್ಲಿ ನಾವು ಇದು ಮಾಡ್ತಾ ಇದ್ದೀವಿ. ಹಾಗಾಗಿ ಪತ್ರಿಕೆಗಳಲ್ಲಿ ಮತ್ತು ಟಿ ವಿಗಳಲ್ಲಿ ಇನ್ನಷ್ಟು ಈ ವಿಷಯದ ಬಗ್ಗೆ ಚರ್ಚೆಯನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿಯನ್ನು ಮಾಡ್ತೀನಿ.